ನಮಸ್ಕಾರ ವಿದ್ಯಾರ್ಥಿಗಳೇ, ಪಾಲಕರೇ, ಯಾರೆಲ್ಲ ಅಭ್ಯರ್ಥಿಗಳಿಗೆ ಒಂದನೇ ರೌಂಡಲ್ಲಿ ನಿಮಗೆ ಸೀಟ್ ಸಿಕ್ಕಿದೆ ಅಂಥವ್ರುಗಳಿಗೆ ಈ ಒಂದು ವಿಡಿಯೋ ರಿಮೈಂಡರ್ ವಿಡಿಯೋ ಆಗಿರುತ್ತೆ. ಯಾಕಂತಂದರೆ ನಾಳೆಗೆ ನಿಮಗೆ ಕೊನೆಯ ದಿನಾಂಕವನ್ನು ಕೊಟ್ಟಿದ್ದಾರೆ. ಯಾರೆಲ್ಲ ಅಭ್ಯರ್ಥಿಗಳಿಗೆ ಸೀಟ್ ಸಿಕ್ಕಿದೆ, ಏನಾದರೂ ತೊಂದರೆ ಉಂಟಾಗಿ ಮತ್ತು ನೆನಪಿಲ್ಲ, ಅದಿಲ್ಲ ಇದಿಲ್ಲ ಅಂತೇಳಿ ಮರ್ತಿದ್ರೆ ನಾಳೆಗೆ ನೀವು 5:30 ಒಳಗಡೆ ಹೋಗಿ ನೀವು ಅಡ್ಮಿಷನನ್ನು ತೊಗೋಬೇಕಾಗುತ್ತೆ. ನಿಮಗೆ ಸಿಕ್ಕಿರುವಂಥ ಸ್ಕೂಲ್ಗಳಿಗೆ ಹೋಗಿ ಅಲ್ಲಿ ದಾಖಲಾತಿಗಳನ್ನು ತೊಗೊಂಡು ಹೋಗಿ ನೀವು ನಾಳೆ 5 ಒಳಗಡೆ ಎನಿ ಕಂಡೀಷನ್ ಒಳಗಡೆ ಅಡ್ಮಿಷನನ್ನು ತೊಗೋಬೇಕು. ಇಲ್ಲ ಅಂತಂದರೆ ಫಸ್ಟ್ ರೌಂಡಲ್ಲಿ ಸೀಟ್ ಸಿಕ್ಕಿರುವಂಥದ್ದು ನಿಮಗೆ ಆಟೋಮೆಟಿಕಲಿ ಕ್ಯಾನ್ಸಲ್ ಆಗುತ್ತೆ. ಸೊ ನೀವು ಸೀಟ್ ಹೋಗಿ ತೊಗೊಳ್ಳಿಲ್ಲ ಅಂದರೂ ಕೂಡ ಕ್ಯಾನ್ಸಲ್ ಆಗಿಬಿಡುತ್ತೆ. ಆದರೆ ಸೆಕೆಂಡ್ ರೌಂಡಿಗೆ ನೀವು ಅಡ್ಮಿಷನ್ಗೆ ಹೋಗ್ಬೋದು. ಯಾಕಂದರೆ ಆ ಸೀಟ್ ಕ್ಯಾನ್ಸಲ್ ಆಗಿ ಮತ್ತೆ ರಿಟರ್ನ್ ಕೇಗೆ ಹೋಗುತ್ತೆ. ಮತ್ತೊಂದು ಸಲ ಏನು ಮಾಡ್ತಾರೆ ಅಂದರೆ ರ್ಯಾಂಕ್ ವೈಸು ನಿಮ್ಮ ಕಾಸ್ಟ್ ವೈಸು ಸೀಟ್ಗಳನ್ನು ಇಲ್ಲಿ ಹಂಚಿಕೆ ಮಾಡ್ತಾ ಬರ್ತಾರೆ. ಸೊ ಅದಕ್ಕಾಗಿ ಯಾರೆಲ್ಲ ಅಭ್ಯರ್ಥಿಗಳು ಇನ್ನೂ ನಮ್ಗೆ ಗೊತ್ತಿರಲಿಲ್ಲ, ನಾಳೆ ಹೋಗ್ಬೇಕಂತಿದ್ರಿ, ದಯಮಾಡಿ ನಾಳೆಗೆ ಹೋಗಿ ಅಡ್ಮಿಷನ್ಗಳನ್ನು ತೊಗೋರಿ. ಇಲ್ಲಪ್ಪ ಅಂದರೆ ಇಷ್ಟ ನಮ್ಮ ಕಾಲೇಜೇ ಇಷ್ಟ ಇಲ್ಲ ಅಂದಮೇಲೆ, ಆ ಸ್ಕೂಲ್ ಇಷ್ಟ ಆಗಿಲ್ಲ ಅಂತಂದಮೇಲೆ ಏನು ಮಾಡ್ಬೋದು ಅಂದರೆ ಹೆಡ್ ಮಾಸ್ಟರ್ದು ಹೋಗಿ ಹೇಳಿ ನಾವು ಸೆಕೆಂಡ್ ರೌಂಡಿಗೆ ಹೋಗ್ತೀವಿ, ಸೀಟ್ ಕ್ಯಾನ್ಸಲ್ ಮಾಡಿಬಿಡಿ ಅಂತ ಹೇಳಿಬಿಡಿ. ಅದು ಮತ್ತು ಸೆಕೆಂಡ್ ರೌಂಡಿಗೆ ಹೋಗುತ್ತೆ, ನೀವು ಕೂಡ ಸೆಕೆಂಡ್ ರೌಂಡಿಗೆ ಹೋಗ್ಬೋದು. ಇದು ಜಸ್ಟ್ ರಿಮೈಂಡರ್ ಇರುತ್ತೆ. ಆಮೇಲೆ ನೋಡಿ, ಯಾರಿಗೆ ಸೀಟ್ ಸಿಕ್ಕಿಲ್ಲಲ್ಲ ಅವ್ರುಗಳಿಗೆ ಮುಂದೆ ನೀವು ಒಂದು ವಾರ ಟೈಮ್ ಇರುತ್ತೆ, ಕಾಯಬೇಕಾಗತ್ತೆ. ಯಾಕಂದರೆ ಇದು ಸೀಟ್ ನಾಳೆಗೆ ಕೊನೆ ದಿನಾಂಕ ಇರುತ್ತೆ. 1-2 ಡೇಸಲ್ಲಿ ಅವು ಎಲ್ಲ ಸೀಟ್ಗಳನ್ನು ಲೆಕ್ಕಾಚಾರ ಮಾಡಿಕೊಂಡು ಮತ್ತೆ ಡಾಟಾ ಬೇಸಲ್ಲಿ ತೊಗೊಂಬಂದು ಮತ್ತೆ ನಿಮಗೆ ಕೌನ್ಸ್ಲಿಂಗ್ ಏನು ಮಾಡ್ತಾರೆ ಅಂದರೆ ಸೆಕೆಂಡ್ ರೌಂಡ್ ಲಿಸ್ಟನ್ನು ಬಿಡ್ತಾರೆ. ಸೊ ಹೀಗಾಗಿ ನೀವು ಕಾಯಬೇಕಾಗತ್ತೆ. ಯಾರಿಗೆ ಸೀಟ್ ಸಿಕ್ಕಿಲ್ಲ ಅಂಥ ಅಭ್ಯರ್ಥಿಗಳು ಕಾಯಿರಿ. ಮತ್ತು ನೀವು ಹಾಕಿರುವಂಥ ಕಾಮೆಂಟ್ಗಳನ್ನು ನಾನು ಫ್ರೀ ಇದ್ದಾಗ ಕೂಡ ವಿಡಿಯೋ ಮುಖಾಂತರ ಮಾಹಿತಿನ ಕೊಡ್ತೇನೆ. ನಿಮ್ಮಲ್ಲಿ ಏನಾದರೂ ಡೌಟ್ಗಳಿದ್ದಲ್ಲಿ ಮಾತ್ರ ನನಗೆ ಕಾಮೆಂಟ್ಸ್ ಮುಖಾಂತರ ನೀಟಾಗಿ ಕಾಮೆಂಟನ್ನು ಅರ್ಧಂಬರ್ಧ ಬರೆಯೋಕ್ಕೆ ಹೋಗ್ಬೇಡ್ರಿ. ನೀಟಾಗಿ ಕಾಮೆಂಟನ್ನು ಬರೆದು ನನಗೆ ಎಕ್ಸ್ಪ್ಲೇನ್ ಮಾಡಿ ಕಳಿಸಿ, ನಾನು ವಿಡಿಯೋ ಮುಖಾಂತರ ನಿಮಗೆ ಮಾಹಿತಿನ ಕೊಡ್ತೀನಿ.